ಹಲೋ ಗೆಳೆಯರೇ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮೆಲ್ಲ ವಿಡಿಯೋನ ಲೈಕ್ ಮಾಡ್ತಾ ಇರಿ. ಸೊ ಬನ್ನಿ ಗೆಳೆಯರೆ, ಹಾಗಾದರೆ ಇವತ್ತಿನ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ಸೊ ಇವತ್ತಿನ ಟಾಪಿಕ್ ನನ್ನ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ಥರ ನೀವು ಒಂದು ನೋಡಿದ್ರೆ ನಮಗೆ ಆಪರ್ಚುನಿಟಿ ಏನಂತೆ. ಏನಪ್ಪ ಇದು ಆಪರ್ಚುನಿಟಿ ಅಂತ ಅಂದರೆ, ಸೊ ಆಪರ್ಚುನಿಟಿ ನಮಗೆ ಸಿಗುತ್ತೆ. ಸೊ ಫಂಡಮೆಂಟಲಿ ನಾವೇನು ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ. ಸೊ ಈ ಸಮುದ್ರದಲ್ಲಿ ಎಷ್ಟೊಂದು ಚೆನ್ನಾಗಿರೋ ಸ್ಟಾಕ್ಸ್ ಕೂಡ ಇರುತ್ತೆ, ಚೆನ್ನಾಗಿಲ್ದೇ ಇರೋ ಸ್ಟಾಕ್ಸ್ ಕೂಡ ಇರುತ್ತೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೆ, ಫಂಡಮೆಂಟಲಿ ವೀಕ್ ಇರುತ್ತೆ. ಈ ಎಲ್ಲಾ ಮಧ್ಯ ಈಗಿನ ಸಿಚುಯೇಷನ್ ನೋಡಿದ್ರೆ ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾ ಸ್ಟಾಕ್, ಮೋಸ್ಟ್ ಆಫ್ ದ ಸ್ಟಾಕ್ಸ್ ಎಲ್ಲ ಅಂತ ಹೇಳಕ್ಕಾಗಲ್ಲ, ಮೋಸ್ಟ್ ಆಫ್ ದ ಅದ್ರ ಪ್ರೈಸ್ ಏನಿದೆ ಅದು ಡಬಲ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು, ಡಬಲ್ ಆಗಿರೋದನ್ನ ನಾವು ಕೂಡ ನೋಡ್ಬೋದು. ಡಬಲ್ ಯಾವಾಗ, ವಿತ್ ಇನ್ ಸ್ಪ್ಯಾನ್ ಆಫ್ ಪೀರಿಯಡ್ ಅಂತ ನಾವು ಕರಿತೀವಿ. ಈ ಒಂದು ಮೂಮೆಂಟ್ ಅಲ್ಲಿ ಅಷ್ಟು ಡಬಲ್ ಆಗಿದೆ ಎಲ್ಲಾ ಸ್ಟಾಕ್ಸ್. ಈ ಡಬಲ್ ಆಗಿರೋ ಸ್ಟಾಕ್ಗೆ ನಾವು ಹೋಗಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಸ್ಕ್ ಏನಿದೆ? ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದೇನಕ್ಕೆ? ನಾವು ದುಡ್ಡು ಮಾಡೋಕ್ಕೋಸ್ಕರ ಅಷ್ಟೇ. ಸೊ ನಾವು ದುಡ್ಡು ಮಾಡಬೇಕು ಅಂದ್ರೆ ನಾವು ಎಲ್ಲಿ ಬೈ ಮಾಡಬೇಕು? ಸೊ ಲೋವರ್ ಪ್ರೈಸ್ ಅಲ್ಲಿ ನಾವು ಬೈ ಮಾಡಕ್ಕೆ ಟ್ರೈ ಮಾಡಬೇಕು. ಸಿಕ್ಕಿಲ್ವಾ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದ್ರೆ ಅದು ಒಂಥರ ವೆಲ್ ಅಂಡ್ ಗುಡ್. ಅದು ತುಂಬಾ ಲಾಂಗ್ ಪೀರಿಯಡ್ಗೆ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ ಪರ್ಟಿಕ್ಯುಲರ್ ಕಂಪನಿ ನೀವು ಯಾವ್ದು ಇನ್ವೆಸ್ಟ್ ಮಾಡಿರ್ತೀರೋ ಅದರ ಫಂಡಮೆಂಟಲಿ ಎವ್ರಿ ಕ್ವಾರ್ಟರ್ ರಿವ್ಯೂ ಮಾಡ್ತಾ ಹೋದ್ರೆ ನಿಮಗೆ ಆ ಕಂಪನಿ ಬಗ್ಗೆ ಸಸ್ಟೈನಬಿಲಿಟಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ವಾರ್ಟರ್ಲಿ ವೇರಿಯೇಷನ್ ಪ್ರಾಫಿಟ್ಸ್ ಇರ್ಬೋದು, ಅವ್ರ ರೆವಿನ್ಯೂ ಇರ್ಬೋದು, ಹೆಂಗ್ ಇಂಪ್ರೂವ್ ಆಗ್ತಿದೆ, ಅವಾಗ ನೀವು ಅದ್ರ ಮೇಲೆ ಡಿಸಿಷನ್ ತಗೋಬಹುದು. ಆದ್ರೆ ನೀವೊಬ್ರು ಟ್ರೇಡರ್ ಆದಾಗ ನಿಮ್ಗೆ ಪ್ರತಿಯೊಂದು ಮೊಮೆಂಟಮು, ಮಾರ್ಕೆಟ್ ಅನಾಲಿಸಿಸ್ ಮತ್ತೆ ಮಾರ್ಕೆಟ್ ನ್ಯೂಸ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನೇ ಆದ್ರೂ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ ಏನೇ ಮಾಡಲಿ, ಸೊ ನಮಗೆ ಬೆಟರ್ ಆಪರ್ಚುನಿಟಿ ಅನ್ನೋದು ನಮಗೆ ಬೇಕಾಗುತ್ತೆ. ನಾವು ಬೆಟರ್ ಆಪರ್ಚುನಿಟಿ ಯಾವಾಗ ಸಿಗುತ್ತೆ ಅಂದ್ರೆ ನಮ್ಗೆ ಆ ಪ್ರೈಸು ವ್ಯಾಲ್ಯೂಬಲ್ ಇರಬೇಕು. ಆ ಪ್ರೈಸ್ಗೆ ನಾವು ಕೊಡುವಂತ ಪ್ರೈಸು ಅದಕ್ಕೆ ಸೂಟ್ ಆಗಬೇಕು, ಆ ಸ್ಟಾಕ್ ಸೂಟ್ ಆಗಬೇಕು. ನೀವು ತುಂಬಾ ಕಂಪ್ನಿ ಸ್ಟಾಕ್ಸ್ ನೋಡಿದ್ರೆ ನಿಮಗೆ ಬಜಾಜ್ ಆಟೋ ಇರ್ಬೋದು, ಇಲ್ಲಾಂದ್ರೆ ಇನ್ನೊಂದೇ ಇರ್ಬೋದು, ಇನ್ನೊಂದು ಟ್ರೈಡೆಂಟ್ ಇರ್ಬೋದು, ಪರ್ಸಿಸ್ಟೆನ್ಸ್ ಇರ್ಬೋದು, ಅದು ಕೂಡ ಕರೆಕ್ಟ್ ಆಗಿದೆ. ಮತ್ತೆ OFSS ಇರ್ಬೋದು, ಒರಾಕಲ್ ಫೈನಾನ್ಸ್, ನೀವು ನೋಡ್ಬೋದು ಆಲ್ಮೋಸ್ಟ್ ಈ ಎಲ್ಲಾ ಸ್ಟಾಕ್ ಡಬಲ್ ಆಗ್ಬಿಟ್ಟಿದೆ ಆಲ್ರೆಡಿ. ಏನು ಲಾಸ್ಟ್ ಒನ್ ಇಯರ್ ಅಲ್ಲಿ, 1.5 years ಅಲ್ಲಿ. ಬಟ್ ಇವೆಲ್ಲ ಸ್ಟಾಕ್ ನಾವು ಮತ್ತೆ ಹೋಗಿ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಯೂಶುವಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಮಾರ್ಕೆಟ್ ಕರೆಕ್ಷನ್ ತಗೊಂತು ಅಂದ್ರೆ ನಮ್ಗೆ ಆಲ್ಮೋಸ್ಟ್ 20 ರಿಂದ 25-30% ಅಷ್ಟು ಕರೆಕ್ಷನ್ ಸಿಗೋ ಚಾನ್ಸಸ್ ಜಾಸ್ತಿ. ಇದು ಒಂಥರ ರಿಸ್ಕ್ ಅಂತ ಹೇಳ್ಬೋದು. ನಾವು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ. ಹಾಗಂದ್ರೆ ನಮಗೆ ಬೆಟರ್ ಸ್ಟಾಕ್ ಯಾವ್ದು ಇನ್ವೆಸ್ಟ್ ಮಾಡಕ್ಕೆ? ಸೊ ಇವತ್ತು ನಾನು ನಿಮ್ಗೆ ಒಂದು 4 ಸ್ಟಾಕ್ ನ ಫೈಂಡ್ ಔಟ್ ಮಾಡಿದೀನಿ. ನಿಮ್ ಸ್ಕ್ರೀನ್ ಅಲ್ಲೇ ನೋಡ್ಬೋದು. ಪಿಡಿಲೈಟ್, ಏಷ್ಯನ್ ಪೇಂಟ್, ಅಫಿಲ್ ಇಂಡಿಯಾ ಮತ್ತೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಈ ಎಲ್ಲ ಸ್ಟಾಕ್ಸ್ ನನಗ್ ಗೊತ್ತಿರೋ ಹಂಗೆ ಒಂದು ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ. ಅಷ್ಟೊಂದು ಏನು ಪ್ರೈಸ್ ಮೊಮೆಂಟಮ್ ಸಿಕ್ಕಿಲ್ಲ, ಸಿಕ್ಕಿದ್ರು ಅಷ್ಟು ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಅಂತ ಅನ್ಸಲ್ಲ. ಈ ಅಲ್ಲಿ ಅದು ಅಲ್ದೇನೆ ಫಂಡಮೆಂಟಲಿ ರಿವ್ಯೂ ಮಾಡೋಣ ಬನ್ನಿ ಈ ಕಂಪನೀಸ್ ಫಂಡಮೆಂಟಲ್ಸ್ ಹೇಗಿದೆ ಅಂತ. ಮೊದಲನೇದಾಗಿ ನಾನು ಪಿಡಿಲೈಟ್ ಇಂಡಸ್ಟ್ರಿ ತಗೊಂಡಿದ್ದೀನಿ. ಸೊ ಪಿಡಿಲೈಟ್ ಇಂಡಸ್ಟ್ರಿ ನೀವು ನೋಡ್ತಿರುವಂಗೆ ಇವತ್ತಿನ ಪರ್ಫಾರ್ಮೆನ್ಸ್ ಫ್ಲಾಟ್ ಆಗಿತ್ತು. ಸೊ ಫ್ಲಾಟ್ ಆಗಿತ್ತು. ನೀವು 1 ವೀಕ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡಿದ್ರೆ ನಮಗೆ ನೆಗೆಟಿವ್ ಸಿಗುತ್ತೆ. 1 year ಪರ್ಫಾರ್ಮೆನ್ಸ್ ನೋಡಿದ್ರೆ ನಮಗೆ 16% ರಿಟರ್ನ್ ಅನ್ನ ಈ ಸ್ಟಾಕ್ ನಮಗೆ ಕೊಟ್ಟಿರುತ್ತೆ. ಸೊ 3 ವರ್ಷದ ರಿಟರ್ನ್ ನೋಡಿದ್ರೆ ನಿಮಗೆ 38%, 5 ವರ್ಷದ ರಿಟರ್ನ್ ನೋಡಿದ್ರೆ ನಿಮಗೆ 150% ಅಷ್ಟು ರಿಟರ್ನ್ ಈ ಸ್ಟಾಕ್ ಹೂಡಿಕೆದಾರರಿಗೆ ಮಾಡಿಕೊಟ್ಟಿದೆ. ಹಾಗೆ ಆಲ್ ಟೈಮ್ ನೀವು ನೋಡಿದ್ರೆ ಈ ಸ್ಟಾಕ್ ಇಂದ 28,601% ಹೂಡಿಕೆದಾರರಿಗೆ ಈ ಸ್ಟಾಕ್ ತಂದ್ಕೊಟ್ಟಿರುವಂತಹ ರಿಟರ್ನ್ ಆಗಿರುತ್ತೆ. ಸೊ ಈ ಸ್ಟಾಕ್ ಒಂದು ಸಸ್ಟೈನಬಿಲಿಟಿ ಅಂತ ಏನ್ ಹೇಳ್ತೀವಿ ನಾವು, ಆ ಸಸ್ಟೈನಬಿಲಿಟಿ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಹೋಗ್ತಿದೆ. ಸೊ ಇದಕ್ಕೆ ನಾವು ಏನಪ್ಪಾ ನೋಡ್ಬೇಕು, ಈ ಸ್ಟಾಕ್ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಅಂತಾನೆ ಕರಿಬಹುದು. ಏನಕ್ಕೆ ಅಂದ್ರೆ ನೀವು ಅದು ಕಂಪನಿ ಒಂದು ಪ್ರಾಫಿಟ್ ಮತ್ತೆ ರೆವಿನ್ಯೂ ಅಷ್ಟು ಚೆನ್ನಾಗಿದ್ದಾಗ ಅದರ ಗ್ರೋತ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಇಯರ್ಲಿ ನೋಡ್ಬೋದು, ರೆವಿನ್ಯೂ ಅವ್ರದ್ದು ಇಯರ್ಲಿ ಇಯರ್ ಆನ್ ಇಯರ್ ಜಂಪ್ ಆಗ್ತಾ ಹೋಗ್ತಿದೆ. ಸೇಮ್ ಕೂಡ ಪ್ರಾಫಿಟ್ ಅಲ್ಲಿ ಕೂಡ ನಾವು ಅದನ್ನೇ ನೋಡ್ಬೋದು. ಸೊ ವರ್ಷ ಪ್ರಾಫಿಟ್ ಜಂಪ್ ಆದಂಗೆ ಸ್ಟಾಕ್ ಪ್ರೈಸ್ ಕೂಡ ವರ್ಷ ಜಂಪ್ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಹೇಳೋದು, ನಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಅವ್ರದ್ದು ಕ್ವಾರ್ಟರ್ಲಿ ಮತ್ತೆ ಇಯರ್ಲಿ ಪ್ರಾಫಿಟ್ ನ ರಿವ್ಯೂ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಕ್ವಾರ್ಟರ್ಲಿ ರೆವಿನ್ಯೂ ನೀವು ಚೆಕ್ ಮಾಡಿದ್ರೆ ಅದು ಇಯರ್ ಆನ್ ಇಯರ್ ನಮಗೆ ಗೊತ್ತಾಯ್ತು ಹೆಂಗಿದೆ ಅಂತ. ಬಟ್ ಕ್ವಾರ್ಟರ್ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಸೊ ಬೆಟರ್ ನೀವು ಇಯರ್ ಆನ್ ಇಯರ್ ಚೆಕ್ ಮಾಡೋದು ಬೆಸ್ಟ್ ಆಗುತ್ತೆ. ಸೊ ಇದರಲ್ಲಿ ಪ್ರಾಫಿಟ್ ನ ನೀವು ನೋಡ್ಬೋದು. ಆಲ್ಮೋಸ್ಟ್ ನೀವು ಪ್ರಾಫಿಟ್ ನೋಡಿದ್ರು ಕೂಡ ನಮಗೆ ಒಳ್ಳೆ ಒಂದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ ಇಯರ್ ಆನ್ ಇಯರ್. ನಿಮ್ಗೆ 2019 928
ಕ್ರೋರ್ಸ್ ಅಷ್ಟು ಪ್ರಾಫಿಟ್ ಇದ್ದಿದ್ನು 2003 1289 ಪ್ರಾಫಿಟ್ ನ ಈ ಕಂಪನಿ ಮಾಡಿರುತ್ತೆ. ಸೊ ಇದರ ಪ್ರಾಡಕ್ಟ್ ನೀವು ನೋಡಬಹುದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೆವಿಕಾಲ್ ಇರ್ಬೋದು, ಫೆವಿಕ್ವಿಕ್ ಇರ್ಬೋದು, ಇದೆಲ್ಲ ಈ ಪ್ರಾಡಕ್ಟ್ಸ್ ಇದೆಲ್ಲ ಈ ಕಂಪನಿಯ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದನ್ನ ಬಿಟ್ಟು ನಮ್ಗೆ ಇಲ್ಲಿ ಕಂಪನಿಯಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 69 ಇರುತ್ತೆ. ಸೊ ಲಾಸ್ಟ್ ಇಯರ್ ನಮಗೆ ಒಂದು ಸ್ವಲ್ಪ ಡಿಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ಸ್ ಪ್ರಮೋಟರ್ ಹೋಲ್ಡಿಂಗ್ಸ್ ಅಲ್ಲಿ ಜಸ್ಟ್ ಸ್ಲೈಟ್ ಚೇಂಜಸ್. ಓಕೆ, ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ನೀವು ನೋಡ್ಬೋದು, ಮಾರ್ಚ್ 2023 ಅಲ್ಲಿ ನಮಗೆ 10%, ಆಲ್ಮೋಸ್ಟ್ 11% ಅಂತ ಹೇಳ್ಬೋದು. ಆದ್ರೆ ಈಗ 11.5% ಫಾರಿನ್ ಇನ್ವೆಸ್ಟರ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ರಿಟೇಲ್ ಅಂಡ್ ಅದರ್ ನೀವು ಚೆಕ್ ಮಾಡಿದ್ರೆ ಫಾರಿನ್ ಅದು 10.61 11.30 ಆಗಿದೆ. ರಿಟೇಲ್ ಅಂಡ್ ಅದರ್ಸ್ ನೀವು ನೋಡ್ಬೋದು 10% ಇಂದ 9% ಕುಸಿತಿದ್ದಾರೆ. ನಾವು ಎಲ್ಲಿ ರಿಟೇಲ್ ಇನ್ವೆಸ್ಟರ್ ಕಮ್ಮಿ ಆಗ್ತಿದ್ದಾರೆ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸ್ಟಾಕ್ ಒಂದು ಮೊಮೆಂಟಮ್ ಸಿಗ್ಬೇಕಂದ್ರೆ ಅದಕ್ಕೆ ಪುಷ್ ಮಾಡೋದು ಯಾರ್ದು? ಫಾರಿನ್ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ. ನೋಡಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಯಾವ 2023 ಅಲ್ಲಿ ಎಷ್ಟಿತ್ತು? 4% ಇತ್ತು. ಬಟ್ ಆದ್ರೆ ಇವಾಗ ಡೊಮೆಸ್ಟಿಕ್ 5% ಜಂಪ್ ಆಗಿದೆ. ಮ್ಯೂಚುವಲ್ ಫಂಡ್ಸ್ ನೋಡಿ ನಿಮ್ಗೆ 3% ಸಿಗುತ್ತೆ, ಅವಾಗ 4% ಇತ್ತು. ಸೊ ಇದೆಲ್ಲ ಒಂದು ಅನಾಲಿಸಿಸ್ ನ ನೋಡಿ, ಸ್ಟಾಕ್ ಪ್ರೈಸ್ ಮತ್ತೆ ಅದರ ಪ್ರಾಫಿಟ್ ಅನಾಲಿಸಿಸ್ ಎಲ್ಲ ಚೆಕ್ ಮಾಡಿದ್ರೆ ಇದು ಒಂದು ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿ ಅಂತಾನೆ ಹೇಳ್ಬೋದು. ಸೊ ಹೀಗೆ ಪ್ರಾಫಿಟ್ ಮತ್ತೆ ರೆವೆನ್ಯೂನ ಈ ಕಂಪನಿ ಜನರೇಟ್ ಮಾಡ್ತಾ ಹೋದ್ರೆ ಒಳ್ಳೆ ಹೂಡಿಕೆದಾರರು ರೆವೆನ್ಯೂ ಇನ್ನು ಮುಂದಕ್ಕೂ ಕೂಡ ತಂದು ಕೊಡ್ತದೆ ಅನ್ನೋ ಒಂದು ಅನಾಲಿಸಿಸ್ ನಾನು ನಿಮ್ಗೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಸ್ಟಾಕ್ ಬಂದ್ರೆ ಹಿಂದೂಸ್ತಾನ್ ಯೂನಿಲಿವರ್. ನಿಮ್ಗೆ ನೋಡ್ಬೋದು, ಹಿಂದೂಸ್ತಾನ್ ಯೂನಿಲಿವರ್ ಅಂದ ತಕ್ಷಣ ನಿಮ್ಮನೇಲಿ ಒಂದು ಏನಾದ್ರು ಒಂದು ಪ್ರಾಡಕ್ಟ್ ಇದ್ರೆ ಹೋಗಿ ನೋಡ್ಬೋದು. ಸೋಪ್ ಆಗ್ಬೋದು, ಇಲ್ಲ ಸರ್ಪ್ ಆಗ್ಬೋದು, ಹೋಗಿ ಚೆಕ್ ಮಾಡಿ. ಈ ಒಂದು ಲೋಗೋದಲ್ಲಿ ಕಂಪನೀಸ್ ಇರುತ್ತೆ. ಈ ಒಂದು ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಈ ಕಂಪನಿ ಎಲ್ಲರ ಮನೇಲೂ ಕೂಡ ಮನೆ ಮಾಡಿದೆ ಅಂತ. 1 year ರಿಟರ್ನ್ ಈ ಸ್ಟಾಕ್ಗೆ ನಾವು ನೋಡ್ಬೋದು, ನೆಗೆಟಿವ್ ರಿಟರ್ನ್ ಇದೆ. 3 ವರ್ಷದಲ್ಲಿ ಕೂಡ ನಮಗೆ ಬರೀ 4% ಅಷ್ಟು ರಿಟರ್ನ್ ಕೊಟ್ಟಿದೆ ಈ ಸ್ಟಾಕ್. 5 ವರ್ಷದಲ್ಲಿ ನಮಗೆ 42% ರಿಟರ್ನ್ ಅನ್ನ ಈ ಸ್ಟಾಕ್ ಮಾಡಿಕೊಟ್ಟಿರುತ್ತೆ. ಸೊ ನೀವು ಹಾಲ್ ಟೈಮ್ ತೆಗೆದು ನೋಡಿದ್ರೆ ನಮಗೆ 1255% ಈ ಸ್ಟಾಕ್ ಅಲ್ಲಿ ಹೂಡಿಕೆದಾರರು ಗಳಿಸಿರುವಂತಹದ್ದು. ಆದ್ರೆ ಈ ಸ್ಟಾಕ್ ನ ನೀವು ಅಬ್ಸರ್ವ್ ಮಾಡಿ ಗೆಳೆಯರೆ, ಕೊರೋನಾ ಟೈಮಲ್ಲಿ ಕೂಡ ಇದು ಫಾಲ್ ಆಗಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಬಿಗ್ ಫಾಲ್ ಸಿಕ್ತು, ಫಾಲೋಡ್ ಬೈ ತುಂಬಾ ಬೌನ್ಸ್ ಬ್ಯಾಕ್ ಆಗಿದೆ. ಇಲ್ಲೊಂದು ಬಿಗ್ ಫಾಲ್ ಇದೆ, ಬಟ್ ಈ ಲೆವೆಲ್ ಏನಿದೆ ಅದನ್ನ ಬ್ರೇಕ್ಔಟ್ ಆಗೋದಕ್ಕೆ ಕಂಪನಿ ವೇಟ್ ಮಾಡ್ತಿದೆ. ನಮ್ಗೆ ಯಾವಾಗ್ಲೂ ತುಂಬಾ ಲೋ ಇಂದ ಹೈ ಕ್ರಿಯೇಟ್ ಆಗುತ್ತೆ. ಆಕ್ಚುಲಿ ಈ ಒಂದು ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಆಗಿರುತ್ತೆ. ಬನ್ನಿ ನೋಡೋಣ ಹಾಗೆ ಫೈನಾನ್ಷಿಯಲ್ ಹೇಗಿದೆ. ಇದೊಂದು ಮಾರ್ಕೆಟ್ 5,98,000 ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇದು. ನೀವು ರೆವಿನ್ಯೂ ನೋಡಿದ್ರೆ ಕ್ವಾರ್ಟರ್ ಬೇಡ. ಸೊ ನಾವು ಇಯರ್ಲಿ ರೆವಿನ್ಯೂ ನೋಡೋಣ. ಸೊ ನೀವು ರೆವಿನ್ಯೂ ನೋಡಬಹುದು, 2020 2024 ರೆವಿನ್ಯೂ ಅವೈಲಬಿಲಿಟಿ ಇದೆ. ನೀವು ನೋಡ್ತಾ ಇರ್ಬೋದು, 40,000 ಕೋಟಿಯಿಂದ 62,000 ಕೋಟಿಗೆ ಅವರ ರೆವಿನ್ಯೂ ಕೂಡ ಇಂಪ್ರೂವ್ ಆಗಿರುತ್ತೆ. ಆದ್ರೆ ಪ್ರಾಫಿಟ್ ಅಲ್ಲಿ ಅಷ್ಟು, ಆ ಸ್ಟಾಕ್ ಪ್ರೈಸ್ ಅಲ್ಲಿ ಅಷ್ಟು ಒಂದು ಮೊಮೆಂಟಮ್ ನಮಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗ್ತಿಲ್ಲ. ಬಟ್ ಇನ್ ಮುಂದೆ ಕೂಡ ಅದೇ ಬೇರೆ ಎಲ್ಲಾ ತರ ಸ್ಟಾಕ್ ಅಲ್ಲಿ ಬಂದಂತ ಮೊಮೆಂಟ್ ಈ ಸ್ಟಾಕ್ ಅಲ್ಲಿ ಬಂದ್ರೆ ನಮ್ ದುಡ್ಡು ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ನೀವೇನಾದ್ರು ಡಿಸಿಷನ್ ತಗೋಬೇಕು ಅಂದ್ರೆ ನೀವು ಓನ್ ಅನಾಲಿಸಿಸ್ ಮಾಡಿ. ನಾನು ಜಸ್ಟ್ ರಿವ್ಯೂ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಅವ್ರ ಪ್ರಾಫಿಟ್ ನೋಡೋಣ ಬನ್ನಿ. ಸೊ ನೀವು ರೆವಿನ್ಯೂ ನೋಡಿದ್ರೆ ಇವಾಗ ಇಯರ್ ಆನ್ ಇಯರ್ ಪ್ರಾಫಿಟ್ ಕೂಡ ಅದೇ ಲೆವೆಲ್ ಅಲ್ಲಿ ಜಂಪ್ ಆಗಿದೆ. ಯಾವುದೇ ಕಂಪನಿ ಪ್ರಾಫಿಟ್ ಮತ್ತೆ ರೆವಿನ್ಯೂ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಪ್ರಿಸಿಯೇಷನ್ ಆಗೋದು ಪಕ್ಕ. ಸ್ಟಾಕ್ ಪ್ರೈಸ್ ಅಲ್ಲಿ ಅಪ್ರಿಸಿಯೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಆದ್ರೆ ಒಂದು ಕ್ವಾರ್ಟರ್ ಒಂದು ಇಯರ್ ಅಲ್ಲಿ ಜಾಸ್ತಿ ಆಗಿ ಇನ್ನೊಂದು ಇಯರ್ ಅಲ್ಲಿ ರಿಡ್ಯೂಸ್ ಆದ್ರೆ ಅದೇ ಲೆವೆಲ್ ಅಲ್ಲಿ ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಇದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ಇವ್ರದೆಲ್ಲ ಪ್ರಾಡಕ್ಟ್ ಬಂದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಎಲ್ಲ ಪ್ರಾಡಕ್ಟ್ಸ್ ಈ ಕಂಪ್ನಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಇನ್ನೂ ತುಂಬಾ ಕಂಪ್ನಿ ಇದೆ, ನೀವು ಹೋಗಿ ರಿವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ. ನಾನು 4 ಕಂಪ್ನಿ ರಿವ್ಯೂ ಮಾಡಲಾಗಿ ಜಸ್ಟ್ ಮೊಮೆಂಟಮ್ ಕೊಡ್ತಿದೆ. ಈ ಕಂಪ್ನಿಯಲ್ಲಿ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ 61.90 ಇದೆ. ನೀವು 2023 ನೀವು ನೋಡ್ಬೋದು, ಆಲ್ಮೋಸ್ಟ್ 5 ಕ್ವಾರ್ಟರ್ಸ್ ಇದೆ. ಯಾವ್ದ್ರಲ್ಲೂ ಕೂಡ 1% ಕೂಡ ನಮಗೆ ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ಕಮ್ಮಿ ಆಗಿಲ್ಲ. ಸೊ ಒಂದು ಕಂಪನಿಯ ಪ್ರಮೋಟರ್ ಹೋಲ್ಡಿಂಗ್ಸ್ ಅಂದ್ರೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಸ್ಟಾಕ್ ಅಲ್ಲಿ ಅಷ್ಟು ಈಸಿಯಾಗಿ ಬೀಳಲ್ಲ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರಿನ್ ಇನ್ಸ್ಟಿಟ್ಯೂಷನ್ ನೀವು ಚೆಕ್ ಮಾಡ್ಬೋದು, ಇವಾಗ ಜಾಸ್ತಿ ಆಗಿದ್ದಾರೆ. ಸೊ ಅದಕ್ಕೆ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ರಿಟೇಲ್ ಇನ್ವೆಸ್ಟರ್ 2023 ಅಲ್ಲಿ ನಮಗೆ 12% ಇತ್ತು, ಇವಾಗ 12% ಇದೆ, ಹೆಚ್ಚು ಕಮ್ಮಿ. ಸೊ ನಾವು ಬೇರೆ ನೋಡೋಣ ಬನ್ನಿ. ಸೊ 23 ಅಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ 7% ಇತ್ತು, ಆದ್ರೆ ಇವಾಗ ಜಾಸ್ತಿ ಆಗಿದೆ. ಸೊ ಮ್ಯೂಚುವಲ್ ಫಂಡ್ಸ್ ಕೂಡ 4.7 ಇತ್ತು, ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಈ ಸ್ಟಾಕ್ ಅಲ್ಲಿ ತುಂಬಾ ಹೂಡಿಕೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಂತ ಹೇಳ್ತಾ ನೆಕ್ಸ್ಟ್ ಸ್ಟಾಕ್ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಸ್ಟಾಕ್ ನೀವು ನೋಡ್ಬೋದು, ಹತ್ತಿನ ರಿಟರ್ನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳ್ಳೆ ಸ್ಪೈಕ್ ಮೂಮೆಂಟ್ ಇದೆ. ಸೊ ಗುಡ್ ಮೂಮೆಂಟ್ ಅಂತ ಹೇಳ್ಬೋದು. ಈ ಏಷ್ಯನ್ ಪೇಂಟ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಏಷ್ಯನ್ ಪೇಂಟ್ ಅಂದ ತಕ್ಷಣ ನಿಮ್ಗೆಲ್ಲ ತುಂಬಾ
ಪರಿಚಯ ಇರುವಂತಹ ಸ್ಟಾಕ್ಸ್ ಇದು ನೋಡ್ಬೋದು 1 ಇಯರ್ ಅಲ್ಲಿ ಫುಲ್ ಡೌನ್ ಫಾಲ್ ಆಗಿದೆ. ಸೊ ಇಲ್ಲಿಂದ ಮೊಮೆಂಟಮ್ ಸಿಗೋ ಚಾನ್ಸಸ್ ಇದೆ. ಏನಕ್ಕೆ ಅಂದ್ರೆ ಇದು ಒಂದು ಲೆವೆಲ್ ಅಲ್ಲಿ ಸಸ್ಟೈನ್ ಆಗ್ತಿರೋಗಿದೆ ನೋಡಿ. ಈ ಲೆವೆಲ್ ಬಂತು, ಈ ಲೆವೆಲ್ ಇಂದ ಮತ್ತೆ ಬೌನ್ಸ್ ಬ್ಯಾಕ್ ಆಯ್ತು, ಮತ್ತೆ ಇದೇ ಲೆವೆಲ್ ಬಂದ್ರು ಮತ್ತೆ ಇಲ್ಲೇ ಲೆವೆಲ್ ಸಸ್ಟೈನ್ ಆಗ್ತಿದೆ. ಒಂದು ಲೆವೆಲ್ಗೆ 3 ವರ್ಷದಿಂದ ಸಸ್ಟೈನ್ ಆಗಿದೆ. ಈ ಲೆವೆಲ್ ನಿಂದ ಏನ್ ಇದೆ ಪ್ರೈಸ್ ಇದೆ ಅಲ್ಲಿಂದ ಕೆಳಗಡೆ ಬಂದಿಲ್ಲ ಸ್ಟಾಕ್. ಸೊ ಈ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಏಷ್ಯನ್ ಪೇಂಟ್ ಗೆ ಅಂತ ಹೇಳ್ಬೋದು. ನಾವು ಈಗ ಕರೆಂಟ್ ಲೆವೆಲ್ ಅಲ್ಲಿ ನಿಮ್ಮವನ್ನ ಅನಾಲಿಸಿಸ್ ಮಾಡಿ ನೀವು ಆಡ್ ಮಾಡ್ಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ನ ಗಳಿಸಬಹುದು ಅನ್ನೋ ಒಂದು ನನ್ನ ಅನಾಲಿಸಿಸ್. ನೀವೇನೇ ತಗೋಬೇಕು ಸೆಲ್ ಮಾಡಬೇಕು ಅಂದ್ರೆ ನಿಮ್ದು ಓನ್ ಅನಾಲಿಸಿಸ್ ಮಾಡಿ ನೀವು ಡಿಸಿಷನ್ ತಗೋಬೇಕಾಗುತ್ತೆ. ಓಕೆ, ಏನಕ್ಕಪ್ಪ ಈ ಮಾತು ಹೇಳ್ತೀವಿ ಅಂದ್ರೆ ನಾವು ಜಸ್ಟ್ ರಿವ್ಯೂ ಮಾಡೋದ್ರಿಂದ, ನೀವು ಅದನ್ನ ನೋಡಿ ಹೋಗಿ ಬೈ ಮಾಡೋದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ, ನಿಮ್ದು ದುಡ್ಡು ನೀವು ತಗೊಳ್ಬೇಕಾಗಿರೋ ಡಿಸಿಷನ್ಸ್. ಸೊ ನೀವು ಅನಾಲಿಸಿಸ್ ಮಾಡ್ಲೇಬೇಕಾಗುತ್ತೆ. ಬೇರೆ ಅನಾಲಿಸಿಸ್ ಅಲ್ಲಿ ನೀವು ನಂಬಿಕೆ ಇಡಕ್ಕಾಗಲ್ಲ. ಜಸ್ಟ್ ನೀವು ತಿಳ್ಕೊಬೋದಷ್ಟೇ, ನಿಮಗೆ ಗೊತ್ತಿಲ್ಲದಿರೋ ಕೆಲವೊಂದು ವಿಚಾರಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡೋದ್ರಿಂದ. ಮತ್ತೆ ಇಲ್ಲಿ ಬಂದ್ರು ನೋಡೋಣ ಬನ್ನಿ. ಫಂಡಮೆಂಟಲಿ ಆಗಿದೆ ಅಂದ್ರೆ ಈ ಒಂದು ಕಂಪನಿ 2,81,000 ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ, ಲಾರ್ಜ್ ಕ್ಯಾಪ್ ಅಲ್ಲಿ ಬರುತ್ತೆ. ನಾವೇ ಎಕ್ಸ್ಪ್ಲೈನ್ ಮಾಡ್ತಾರ. ಸೊ ರೆವಿನ್ಯೂ ನೋಡ್ತಾ ಇರ್ಬೋದು ಈ ಕಂಪನಿಯಲ್ಲಿ ನಮಗೆ ಇಯರ್ ಆನ್ ಇಯರ್ ಅಂತ ತೆಗೆದಿದ್ದೀನಿ. 20,000 ಕೋಟಿಯಿಂದ 36,000 ಕೋಟಿಗೆ ರೆವಿನ್ಯೂ ಜಂಪ್ ಆಗಿದೆ. ಆಲ್ಮೋಸ್ಟ್ 5 ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ರೆವಿನ್ಯೂ ಇಂಪ್ರೂವ್ಮೆಂಟ್ ನಾವು ನೋಡಬಹುದಾಗಿದೆ. ಪ್ರಾಫಿಟ್ ಕೂಡ ಅಷ್ಟೇ ಒಳ್ಳೆ ಪ್ರಾಫಿಟ್ ಅಲ್ಲಿ ಮೊಮೆಂಟಮ್ ಇದೆ ಅಂತ ನಾವು ನಿಮ್ಗೆ ಹೇಳ್ಬೋದು. ಸೊ ನೋಡಿ, ನಿಮ್ಗೆ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಬಟ್ ನಾನು ಜಸ್ಟ್ ಹೇಳ್ತಾ ಇದೀನಿ. ಸೊ ಪ್ರಮೋಟರ್ ಹೋಲ್ಡಿಂಗ್ಸ್ ಇರ್ಬೋದು, ಬಟ್ ಹೋಲ್ಡಿಂಗ್ಸ್ ಹೇಗಿದೆ ನೋಡೋಣ. ಸೊ 2023 ಅಲ್ಲಿ ನೋಡ್ಕೊಳ್ಳೋಣ. ರಿಟೈಲ್ ಪ್ರಮೋಟರ್ಸ್ ಹೋಲ್ಡಿಂಗ್ 52 ಇತ್ತು. ಸೊ 52 ಇಂದ ನಮಗೆ ರಿಟೈಲ್ ಪ್ರಮೋಟರ್ ಹೋಲ್ಡಿಂಗ್ಸ್ ಯಾವುದೇ ಚೇಂಜಸ್ ಇಲ್ಲ. ಇಲ್ಲೂ ಕೂಡ ನೀವು ನೋಡ್ಬೋದು ಪ್ರಮೋಟರ್ ಹೋಲ್ಡಿಂಗ್ ಏನಿತ್ತು ಅದೇ ನಂಬರ್ಸ್ ಇದೆ. ರಿಟೈಲ್ ಅಂಡ್ ಅದರ್ ಕ್ಯಾಟಗರಿ ನೀವು ನೋಡಿದ್ರೆ 20 ಇಂದ 19 ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ 17 ಇಂದ 15 ಬಂದಿದೆ. ಡೊಮೆಸ್ಟಿಕ್ 6 ಇಂದ 7.92 ಅಂತ ಹೇಳ್ಬೋದು. ಮ್ಯೂಚುವಲ್ ಫಂಡ್ ಕೂಡ ಹ್ಯಾಡ್ ಆನ್ ಮಾಡಿದ್ದಾರೆ ಇಲ್ಲಿ 5%, 0.5% ಅಷ್ಟು. ಸೊ ನೆಕ್ಸ್ಟ್ ಕಂಪನಿ ನಿಮ್ಗೆ ಇದು ಫೇವರೇಟ್ ಕಂಪನಿ ಅಂತ ಹೇಳ್ಬೋದು. ಕಂಪನಿ ಬಗ್ಗೆ ನಿಮ್ಗೆ ಡೀಟೇಲ್ ಬೇಕಂದ್ರೆ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಈ ಕಂಪನಿ ಕೊಡುತ್ತೆ. ಸೊ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅಂತ ಹೇಳ್ಬೋದು. ಈ ಒಂದು ಕಂಪನಿ 1 ಇಯರ್ ಅಲ್ಲಿ ಆಲ್ಮೋಸ್ಟ್ 26% ರಿಟರ್ನ್ ಅನ್ನು ಕೊಟ್ಟಿರುವಂತದ್ದು ಜನರೇಟ್ ಮಾಡಿ ಹೂಡಿಕೆದಾರರಿಗೆ. ಆದ್ರೆ 3 ಇಯರ್ಸ್ ಅಲ್ಲಿ ನೀವು ನೋಡಬಹುದು 48%, ಆಲ್ಮೋಸ್ಟ್ 50% ರಿಟರ್ನ್ ಅನ್ನ ತಂದ್ಕೊಟ್ಟಿದೆ. 5 ಇಯರ್ಸ್ ಅಲ್ಲಿ ನೀವು ನೋಡಿದ್ರೆ 600% ರಿಟರ್ನ್ ಅನ್ನ ಇದು ತನ್ನ ಶೇರ್ ಹೋಲ್ಡರ್ಸ್ ಗೆ ಮಾಡಿಕೊಟ್ಟಿದೆ. ಆದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ಸ್ಟ್ರಾಂಗ್ ಸಪೋರ್ಟ್ ಈ ಲೆವೆಲ್ ಅಲ್ಲಿ ನಮಗೆ ಕಾಣಿಸ್ತಿದೆ. ಈ ಲೆವೆಲ್ ಏನಿದೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ಸಿಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಈ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಆಲ್ ಟೈಮ್ ನೋಡಿದ್ರೆ ನಿಮ್ಗೆ 623% ರಿಟರ್ನ್ ಅನ್ನ ಈ ಕಂಪನಿ ಹೂಡಿಕೆದಾರರಿಗೆ ಮಾಡಿಕೊಟ್ಟಿದೆ. ಬನ್ನಿ ಹಾಗಾದ್ರೆ ಹೋಲ್ಡ್ ರೇಟಿಂಗ್, ಮಾರ್ಕೆಟ್ ಕ್ಯಾಪ್ 18,000 ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಈ ಕಂಪನಿ, ನೀವು ರೆವಿನ್ಯೂ ನೋಡಬಹುದು 2019ರಿಂದ ಕನ್ಸಿಸ್ಟೆಂಟ್ ಒಳ್ಳೆ ಗುಡ್ ಜಂಪ್ ಅಂತಾನೆ ಹೇಳ್ಬೋದು ರೆವಿನ್ಯೂ ಅಲ್ಲಿ. ಸೊ ನೀವು ನೋಡಬಹುದು 250 ಕೋಟಿಯಿಂದ ಬರೀ 5 ವರ್ಷದಲ್ಲಿ 1,488 ಕೋಟಿ ರೆವಿನ್ಯೂನ ಈ ಕಂಪನಿ ಜನರೇಟ್ ಮಾಡಿ ಹೂಡಿಕೆದಾರರಿಗೆ ಕೊಟ್ಟಿದೆ. ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ 48 ಇಂದ 245 ಕೋಟಿವರೆಗೆ ಪ್ರಾಫಿಟ್ ನ ಮಾಡಿ ಕೊಟ್ಟಿರುವಂತಹದ್ದು. ಇದೊಂದು ಒಳ್ಳೆ ರಿಟರ್ನ್ ಮತ್ತೆ ಪ್ರಾಫಿಟ್ ನಲ್ಲಿ ಗ್ರೋತ್ ನ ತೋರಿಸಿದೆ ತನ್ನ ಹೂಡಿಕೆದಾರರಿಗೆ. ಸೊ ಈ ಒಂದು ಅದೇ ರೀತಿ ಕೂಡ ನೀವು ಕಂಪನಿ ನೋಡಬಹುದು, ಪ್ರೈಸ್ ಕೂಡ ಅಪ್ರಿಸಿಯೇಷನ್ ಆಗಿರೋದು. ಸೊ ನಮ್ಗೆ ಎಲ್ಲಿತ್ತು, ಸೊ 269ರಲ್ಲಿ ಇದ್ದಂತ ಸ್ಟಾಕು 1,339ಕ್ಕೆ ಬಂದು ನಿಂತಿದೆ. ಸೊ ಆ ಕಂಪನಿ ತನ್ನ ಪ್ರಾಫಿಟ್ ನ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದೆ. ಸೊ ಅದೇ ಲೆವೆಲ್ ಕೂಡ ಸ್ಟಾಕ್ ಪ್ರೈಸ್ ಇಂಪ್ರೂವ್ ಆಗಿರೋದನ್ನ ನಾವು ನೋಡ್ಬೋದು. ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ಅನಾಲಿಸಿಸ್ ಮಾಡಿ ಮಾಡ್ಬೇಕು ಅನ್ನೋದು ಈ ಒಂದೇ ಉದ್ದೇಶದಿಂದ. ಸೊ ಇದು ಗೆಳೆಯರೇ ಇವತ್ತಿನ ಬನ್ನಿ ಹಾಗಂತ ಇದು ನೋಡ್ಬೇಡ ಪ್ರಮೋಟರ್ ಹೋಲ್ಡಿಂಗ್ಸ್. ಸೊ ಸೆಪ್ಟೆಂಬರ್ 23 ಅಲ್ಲಿ 59 ಇದ್ದಂಥದ್ದು 24 ವರ್ಗು 55 ಪ್ರಮೋಟರ್ಸ್ ಸ್ವಲ್ಪ ಸೆಲ್ ಮಾಡಿದ್ದಾರೆ. ಸೊ ಹೇಳಕ್ಕಾಗಲ್ಲ, ಏನಕ್ಕೆ ಅಂದ್ರೆ ಕೆಲವೊಂದು ಪ್ರಮೋಟರ್ಸ್ ಬಿಟ್ಟೋಗ್ಬೋದು, ಪ್ರಾಫಿಟ್ ಬುಕ್ ಮಾಡ್ಕೋಬಹುದು, ಈ ಎಲ್ಲ ಆಪರ್ಚುನಿಟಿ ಇದೆ. ರಿಟೇಲ್ ಮತ್ತೆ ಅದರ್ ಇನ್ವೆಸ್ಟರ್ಸ್ ನೀವು ನೋಡ್ಬೋದು. ಸೊ ಅದು 23ರಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ 16% ಇದ್ರು, 24ಅಲ್ಲಿ ರಿಟೇಲ್ ಇನ್ವೆಸ್ಟರ್ 13% ಇಳಿದಿದ್ದಾರೆ. ಸೊ ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ನೀವು ನೋಡ್ಬೋದು, 9% ಇದ್ದಂತ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು 15.5% ಬಂದಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಸ್ಟಾಕ್ ಯಾವ ಲೆವೆಲ್ ಜಂಪ್ ಆಗಿದೆ ಅಂತ. ಸೊ ನಮಗೆ ಸ್ಪ್ಯಾನ್ ಆಫ್ 1 ಇಯರ್ಸ್ ಇಷ್ಟು ಸಿಗುತ್ತೆ. ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ಜನವರಿ, ವಿತಿನ್ 6 ಮಂತ್ಸ್ ಇಷ್ಟು ಜಂಪ್ ಆಗಿದೆ. ಮ್ಯೂಚುವಲ್ ಫಂಡ್ಸ್ ನೀವು ನೋಡಿದ್ರೆ 12 ಇದ್ದಿದ್ದು 10ಕ್ಕೆ ಬಂದಿದೆ ಮ್ಯೂಚುವಲ್ ಫಂಡ್ಸ್.
12 ಇದ್ದಿದ್ದು 10% ಇದ್ದಿದ್ದು ನಮಗೆ 12% ಅಷ್ಟು ಮ್ಯೂಚುವಲ್ ಫಂಡ್ಸ್ ಸಿಕ್ಕಿದೆ. ಅದರ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನೋಡಿದ್ರೆ ನಮಗೆ 4% ಇದ್ದಂಥದ್ದು 3.5 ಬಂದಿದೆ. ಸೊ ಇದು ಗೆಳೆಯರೆ ಇವತ್ತಿನ ರಿವ್ಯೂ ಆಗಿತ್ತು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.